ಶುರುವಿನಲ್ಲಿ ಸುನಂದನ ಹತ್ರ ಭಾಗ್ಯ, ಏನಮ್ಮ ನೀನ್ ಹೇಳ್ತಾ ಇರೋದು, ಮನೆಗೆ ಹೋಗ್ಬಿಟ್ಟು ಹಳೆ ಪಾತ್ರನೆಲ್ಲ ತಗೊಂಡ್ ಹೋಗಿದಾರ ಸುಂದ್ರಿ ಮತ್ತೆ ಪೂಜಾ, ಯಾಕಮ್ಮ ಅವ್ರಿಗೆ ಪಂಚಲೋಹ ಯಾವ್ದಂತ ಅಷ್ಟನ್ನು ಕೂಡ ಗೊತ್ತಾಗಲ್ವಾ ಅಂತ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ, ನನ್ಗುನು ಕೂಡ ಇವಾಗ್ಲೇನೆ ಗೊತ್ತಾಗಿರೋದು ಭಾಗ್ಯ ಅಂತ ಆಗ ಸುನಂದ ಹೇಳ್ತಾರೆ, ನಿಮ್ಮ ಅಪ್ಪ ಇವಾಗ ತಾನೇ ಫೋನ್ ಮಾಡಿ ಹೇಳಿದ್ರು ಅಂತ ಆಗ ಭಾಗ್ಯನಿಗೆ ಸುನಂದ ಹೇಳ್ತಿರ್ಬೇಕಾದ್ರೆ ಆಗ ಕುಸುಮ ಮತ್ತೆ ಧರ್ಮನು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಏನಮ್ಮ ಭಾಗ್ಯ ಏನಾಯ್ತು, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ, ಏನಾಯ್ತು ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ, ನೋಡಿ ಅತ್ತೆ ನಾವು ಅಡ್ವಾನ್ಸ್ ಕೊಟ್ಟು ಬರಕಂತ ಪೂಜಾ ಮತ್ತೆ ಸುಂದ್ರಿನ್ ಕಳ್ಸದಿದ್ರೆ ಅವ್ರು ಮಾತ್ರ ಮನೆಗ್ ಹೋಗ್ಬಿಟ್ಟು ಪಂಚಲೋಹದ ಪಾತ್ರನೆಲ್ಲ ತಗೊಂಡ್ ಹೋಗಿ ಅಂತಂದ್ರೆ ಮನೆಗ್ ಹೋಗ್ಬಿಟ್ಟು ಹಳೆ ಪಾತ್ರನೆಲ್ಲ ತಗೊಂಡ್ ಹೋಗ್ಬಿಟ್ಟಿದಾರಂತೆ, ಅವ್ರಿಗೆ ಏನ್ ಹೇಳೋಣ ಅತ್ತೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಇರಮ್ಮ ಭಾಗ್ಯ ಅವ್ರು ಯಾಕೆ ಈ ತರ ಮಾಡಿದಾರಂತ ಅವ್ರೇನೇ ಮನೆಗ್ ಬರ್ತಾರಲ್ಲ ಅವಾಗ್ಲೇನೆ ಕೇಳೋಣ, ನಾನು ಅದಾಗ್ಲೇ ಪೂಜನಿಗೆ ಕಾಲ್ ಮಾಡಿದೀನಿ, ಇನ್ನೇನ್ ಬರ್ತಿದೀವಿ ಅತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾಳೆ ಅಂತ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಪೂಜಾ ಮತ್ತೆ ಸುಂದ್ರನು ಕೂಡ ಬಂದ್ಬಿಡ್ತಾರೆ. ಅಲ್ಲ ಸುಂದ್ರಕ್ಕ, ನೀವು ಹೋಗಿರೋದು ಅಡ್ವಾನ್ಸ್ ಕೊಡಕ್ಕೆ ತಾನೆ, ನೀವ್ ಯಾಕೆ ಮನೆಗೆ ಹೋಗ್ಬಿಟ್ಟು ಹಳೆ ಪಾತ್ರನೆಲ್ಲ ತಗೊಂಡ್ ಹೋಗಿದ್ದೀರಂತೆ, ಯಾಕೆ ಸುಂದ್ರಕ್ಕ ಪಂಚಲೋಹದ ಪಾತ್ರ ಯಾವ್ದಂತ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ವಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಭಾಗ್ಯ ಅದು ಹಾಗಲ್ಲ ಭಾಗ್ಯ, ನೋಡು ಹಳೆ ಪಾತ್ರನೆಲ್ಲ ಕೊಟ್ಟಿದ್ರೆ ಇನ್ನೂ ಕೂಡ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ನಾವು ಆ ಪಾತ್ರನೆಲ್ಲ ತಗೊಂಡೋಗಿ ಕೊಟ್ಟಿದೀವಿ, ನೀನೇನು ಕೂಡ ಯೋಚನೆ ಮಾಡ್ಬೇಡ ಭಾಗ್ಯ, ಅವ್ರು ನಮ್ಗಿನ್ನ ಜಾಸ್ತಿನ ದುಡ್ಡು ಕೊಟ್ಬಿಡ್ತಾರೆ ಅಂತ ಆಗ ಸುಂದ್ರಿ ಹೇಳ್ತಾ ಇರ್ಬೇಕಾದ್ರೆ, ಮತ್ತೆ ಇನ್ನೇನು ಸಮಸ್ಯೆ ಇಲ್ಲ ತಾನೆ, ಕೊಟ್ಟಿರೋ ಅಡ್ವಾನ್ಸ್ ಎಲ್ಲ ಸಾಕಾಯ್ತಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಭಾಗ್ಯ ಅಡ್ವಾನ್ಸ್ ಎಲ್ಲದನ್ನು ಕೊಟ್ಟಿದೀವಿ, ಅದ್ರ ಬಗ್ಗೆ ನೀನೇನು ಕೂಡ ಟೆನ್ಷನ್ ಮಾಡ್ಕೋಬೇಡ, ನಾಳೆ ಬೆಳಿಗ್ಗೆನೆ ಎಲ್ಲದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ, ಆವಾಗ ನಾವು ಮಿಕ್ಕಿರೋ ದುಡ್ಡನ್ನ ಕೊಟ್ರಾಯ್ತು ಅಂತ ಆಗ ಸುಂದ್ರಿ ಹೇಳಿದ ತಕ್ಷಣ, ಸರಿ ಹೌದಾ ಒಳ್ಳೇದಾಯ್ತು, ಹಾಗಾದ್ರೆ ನೋಡ್ ಸುಂದ್ರಿ ಅದೇನೇನ್ ಕೆಲ್ಸ ಇದೆಯೋ ನಾಳೆ ಬೆಳಿಗ್ಗೆ ನೀನು ಮತ್ತೆ ಪೂಜೆ ಹೋಗ್ಬಿಟ್ಟು ಆ ಕೆಲ್ಸನ ಬಾಕಿ ಇರೋದನ್ನ ಮುಗಿಸ್ಬಿಡಿ, ಅವಾಗ ಅದೊಂದ್ ಕೆಲ್ಸ ಸರಿ ಹೋಗುತ್ತೆ. ನೋಡಮ್ಮ ಭಾಗ್ಯ, ನೀನು ಮದ್ವೆಗೆ ಏನೇನ್ ಬೇಕು ಅಂತ ಲೀಸ್ಟ್ ಮಾಡ್ತಿದ್ದೆ ನೋಡು, ಅದನ್ನ ನೀನ್ ಮುಂದುವರ್ಸು, ನಾನು ಮತ್ತೆ ನಿನ್ ಮಾವ ಸೇರ್ಕೊಂಡು ಮದ್ವೆಗೆ ಯಾರ್ಯಾರನ್ ಕರಿಬೇಕೋ ಅದ್ರದೊಂದು ಪಟ್ಟಿನ ಮಾಡ್ಬಿಡ್ತೀವಿ. ರೀ ಸುನಂದ ನೀವು ಬಂದ್ರೆ ನಮ್ಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಸುನಂದ ಮತ್ತೆ ಕುಸುಮ ಧರ್ಮ ಅವರು ಆ ಲೀಸ್ಟ್ ಮಾಡಕ್ ಹೋಗ್ತಾರೆ. ಈ ಕಡೆ ಭಾಗ್ಯ ಮತ್ತೆ ಲೀಸ್ಟ್ ಮಾಡ್ತಾ ದುಡ್ಡನ್ನು ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಬೇಕು ಅಂತ ಎಲ್ಲ ಎತ್ತಿಡ್ತಾ ಇರ್ತಾಳೆ. ಇದನ್ನ ನೋಡ್ಕೊಂಡು ಪೂಜಾಗಂತೂ ತುಂಬಾನೇ ಬೇಜಾರಾಗಿ ಅದನ್ನೇ ನೋಡ್ಕೊಂಡು ನಿಕ್ಕೊಂಡಿರ್ತಾಳೆ. ಆಗ ಸುಂದ್ರಿ ಪೂಜನ್ ಕೈ ಹಿಡ್ಕೊಂಡು ಸೈಡಿಗೆ ಎಳ್ಕೊಂಡು ಹೋಗಿ, ನೋಡ್ದ್ಯಾ ಪೂಜಾ ದೇವಿ, ಭಾಗ್ಯ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ನಿನ್ ಮದ್ವೆ ಮಾಡೋಕೆ ಅಂತ, ಅದಕ್ಕೆ ನಾನು ಆ ತರ ಮಾಡಿರೋದು. ನೋಡ್ ಪೂಜಾ ದೇವಿ ಏನೂ ಆಗಲ್ಲ, 1000 ಸುಳ್ಳು ಹೇಳ್ಬಿಟ್ಟು ಒಂದು ಮದ್ವೆ ಮಾಡು ಅಂತ ಹೇಳ್ತಾರೆ ನಾವು, ಅಂತದ್ರಲ್ಲಿ ನಾನ್ ಹೇಳಿರೋದು ಒಂದ್ ಪುಟ್ಟ ಸುಳ್ಳು, ಏನೂ ಆಗಲ್ಲ ಪೂಜಾ ದೇವಿ, ನೀನ್ ಧೈರ್ಯದಿಂದಿರು ಅಂತ ಪೂಜನ ಸಮಾಧಾನ ಮಾಡ್ತಾಳೆ ಸುಂದ್ರಿ. ಇನ್ನ ಒಂದ್ ಕಡೆ ಶೌರ್ಯ ಮಾತ್ರ ಶ್ರೇಷ್ಠನ್ ಮನೇಲೆ ನಿಂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಥ್ಯಾಂಕ್ ಯು ಸೋ ಮಚ್, ನಾನ್ ರೆಫರ್ ಮಾಡಿದಕ್ಕೆ ನೀನು ಅಷ್ಟೊಂದು ಒಳ್ಳೆ ಪೋಸ್ಟ್ ಅನ್ನ ಕೊಡ್ತಾ ಇರೋದು, ಅಂದಾಗೆ ನಾನು ಅವ್ರದ್ದು ಡೀಟೇಲ್ಸ್ ನಾನ್ ನಿಮ್ಗೆ ಕಳಿಸ್ತೀನಿ ಅಂತ ಈ ಕಡೆ ಶೌರ್ಯ ಹೇಳ್ತಿರ್ಬೇಕಾದ್ರೆ, ಹೌದು ನಾನೊಂದು ಮೇಲ್ ಐಡಿನ ಸೆಂಡ್ ಮಾಡ್ತೀನಿ, ಅದಕ್ಕೆ ಅವ್ರ ಡೀಟೇಲ್ ಎಲ್ಲದನ್ನು ಕೂಡ ವಾಟ್ಸ್ಆಪ್ ಮಾಡ್ಬೇಡಿ, ಹಾಗೆ ಒಳ್ಳೆ ಪೊಸಿಷನ್ ಕೂಡ ಇದೆ, ಅಂದಾಗೆ ನೀವು ರೆಫರ್ ಮಾಡಿದೀರಾ ಅಂತಂದ್ರ ಮೇಲೆ ಅವರು ಒಳ್ಳೆ ಕ್ಯಾಂಡಿಡೇಟೇ ಆಗಿರ್ತಾರಲ್ವಾ ಅಂತ ಆ ಕಡೆಯಿಂದನೂ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಶ್ರೇಷ್ಠಗೆ ಆಗ ಶೌರ್ಯ, ನೋಡು ನೀನು ಹೇಳಿದ್ಯಾ ಅಂತ ನಾನು ಒಂದ್ ಒಳ್ಳೆ ಕೆಲ್ಸನೇ ಕೊಟ್ಟಿದ್ದೀನಿ, ಅದು ಅಲ್ಲದೆ ನನ್ನ ಫ್ರೆಂಡ್ ಇದೆ ಬೇರೆ ಕಂಪನಿ, ಒಂದ್ ಒಳ್ಳೆ ಪೊಸಿಷನ್ ಅಂತ ಆಗ ಶೌರ್ಯ ಹೇಳಿದ ತಕ್ಷಣ, ಥ್ಯಾಂಕ್ ಯು ಸೋ ಮಚ್ ಬಡ್ಡಿ, ನೀನ್ ನಂಗೆ ಹೆಲ್ಪ್ ಮಾಡ್ತೀಯ ಅಂತ ನನ್ಗೆ ಗೊತ್ತಿತ್ತು, ಥ್ಯಾಂಕ್ ಯು ಸೋ ಮಚ್ ಅಂತ ಆಗ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ, ನೋಡು ನಾನ್ ಇದೆಲ್ಲ ಮಾಡ್ತಾ ಇರೋದು ನಿನ್ಗೋಸ್ಕರ, ನೀನು ತಾಂಡವ್ನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು, ಹಾಗಾಗಿದೆ ನಾನು ಈ ಕೆಲಸ ಮಾಡಿರೋದು, ನೋಡು ನೀನೇನು ಕೂಡ ವರಿ ಮಾಡ್ಕೋಬೇಡ, ಒಂದ್ ಒಳ್ಳೆ ಪೊಸಿಷನ್, ಕೈ ತುಂಬಾ ಸಂಬಳ, ಅವ್ರನ್ನ ಆರಾಮಾಗಿ ಅಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು, ಹಾಗಂತ ಪದೇ ನೀನ್ ಇದನ್ನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಅಂತ ಆಗ ಶೌರ್ಯ ಹೇಳ್ತಾ ಇರ್ಬೇಕಾದ್ರೆ, ಸರಿ ಆಯ್ತು ಓಕೆ ಬಡ್ಡಿ ಥ್ಯಾಂಕ್ ಯು ಅಂತ ಆಗ ಶ್ರೇಷ್ಠ ಹೇಳಿದ ತಕ್ಷಣ ಆಗ ಶೌರ್ಯ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶ್ರೇಷ್ಠ ಮಾತ್ರ, ನನ್ಗೆ ಗೊತ್ತು ತಾಂಡವ್ ನಿನ್ ಪ್ರಾಜೆಕ್ಟ್ ಅಲ್ಲಿ ಓಕೆ ಆಗಿರಲ್ಲ ಅಂತ ಗೊತ್ತು, ಆದ್ರೆ ನೀನೇನು ಕೂಡ ವರಿ ಮಾಡ್ಕೋಬೇಡ, ನಿಂಗೆ ನಾನು ಒಂದ್ ಒಳ್ಳೆ ಕೆಲ್ಸನೇ ಹುಡುಕಿಟ್ಟಿದ್ದೀನಿ, ನೀನ್ ಬಂದ ನಂತರ ನಿನ್ಗೊಂದು ಒಳ್ಳೆ ಬಿಗ್ ಸರ್ಪ್ರೈಸ್ ಏನೇ ಕಾದಿದೆ ಅಂತ ಶ್ರೇಷ್ಠ ತುಂಬಾನೇ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಕಾಮತ್ ಅವರು ಮನೆಯಿಂದ ಹೊರಗಡೆ ಹಾಗೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ತಮ್ಮ ಆಫೀಸ್ ಫೈಲ್ಸ್ ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆಗ ಅಪ್ಪ ಅಂತ ಕರ್ಕೊಂಡು ಅಲ್ಲಿಗೆ ಕಿಶನ್ ಓಡ್ ಬಂದ್ಬಿಡ್ತಾನೆ. ಏನಪ್ಪ ಯಾಕೋ ಇಷ್ಟೊಂದ್ ಜೋರಾಗಿ ಕರಿತಿದ್ಯಲ್ಲ, ಏನಾಯ್ತು ಅಂತ ಆಗ ಕಾಮತ್ ಅವ್ರು ಕೇಳ್ತಿರ್ಬೇಕಾದ್ರೆ, ಅಪ್ಪ ಅತ್ತೆ ಏನ್ ಮಾಡಿದಾರಂತ ಗೊತ್ತಪ್ಪ, ನಾಳೆ ಅದು ಭಾಗ್ಯನ್ ಮನೆಯವರಿಗೆ ಹರಕೆ ಅಂತ ಆಗ ಕಿಶನ್ ಹೇಳಕ್ಕೆ ಬಂದವಾಗ ಆಗ ಮೀನಾಕ್ಷಿ ಮತ್ತೆ ಕನ್ಯಕನು ಕೂಡ ಅಲ್ಲಿಗೆ ಓಡ್ಕೊಂಡ್ ಬಂದ್ಬಿಡ್ತಾರೆ. ಕಣೋ ಕಿಶನ್, ನಾವು ಅಣ್ಣನಿಗೆ ಎಲ್ಲದನ್ನು ಹೇಳ್ಬಿಟ್ಟೆ ಅಣ್ಣನ್ ಪರ್ಮಿಷನ್ ತಗೊಂಡ್ತಾನೆ ಮಾಡ್ತಾ ಇರೋದು ಅಂತ ಆಗ ಮೀನಾಕ್ಷಿನೂ ಕೂಡ ಹೇಳ್ತಿರ್ಬೇಕಾದ್ರೆ, ಹೌದು ಕಣೋ ನಿಮ್ಮ ಅತ್ತೆ ನಂಗೆ ಎಲ್ಲದನ್ನು ಹೇಳಿದಾರೆ, ಅದೇ ನಿಮ್ಮಿಬ್ರಿಗೆ ಒಳ್ಳೇದಾಗ್ಬೇಕು ಅಂತ ತುಲಾಭಾರ ಸೇವೆ ಮಾಡ್ತಿದ್ದಾಳೆ ತಾನೆ, ಅದ್ರ ಬಗ್ಗೆನೆ ನೀನಲ್ವಾ ಹೇಳಕ್ ಬರ್ತಾ ಇರೋದು ಅಂತ ಕಾಮತ್ ಅವ್ರು ಹೇಳ್ತಿರ್ಬೇಕಾದ್ರೆ
ಅದೇ ಅಪ್ಪ ಅಂತಾಗ ಕಿಶನ್ ಹೇಳ್ಬಿಡ್ತಾನೆ, ಹೂನಪ್ಪ ನಾನು ಅದೆಲ್ಲ ಜವಾಬ್ದಾರಿನೂ ಮೀನಾಕ್ಷಿಗೆ ವಹಿಸ್ಬಿಟ್ಟಿದೀನಿ, ಹಾಗಾಗಿ ಅದನ್ನೆಲ್ಲ ಅವಳನ್ನೇ ನೋಡ್ಕೊಂತಾಳೆ, ನೀನ್ ಅದ್ರ ಬಗ್ಗೆ ಏನನ್ನು ಕೂಡ ಯೋಚನೆ ಮಾಡ್ಬೇಡ, ನೀನು ಮದ್ವೆಗೆ ಫ್ರೆಂಡ್ಸ್ ಅನ್ನೆಲ್ಲ ಇನ್ವೈಟ್ ಮಾಡಿದ್ಯಾ ಅಂತ ಕಾಮತ್ ಕೇಳ್ತಾ ಇರ್ಬೇಕಾದ್ರೆ, ಇಲ್ಲಪ್ಪ ಮಾಡ್ಬೇಕು ಅಂತ ಕಿಶನ್ ಹೇಳ್ತಾನೆ, ಮೊದ್ಲು ಹೋಗು ಆ ಕೆಲ್ಸನ ಮಾಡ್ ಮುಗಿಸು ಅಂತ. ಆಗ ಕಾಮತ್ ಅವ್ರು ಹೇಳಿದ ತಕ್ಷಣ ಈ ಕಡೆ ಕಿಶನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಕಾಮತ್ ಅವ್ರು ಮಾತ್ರ, ನೋಡಮ್ಮ ಮೀನಾಕ್ಷಿ, ನಾಳೆ ನಾನು ಕೆಲ್ಸದ ಮೇಲೆ ಬೇರೆ ಕಡೆ ಹೋಗ್ತಾ ಇದ್ದೀನಿ, ನಾನ್ ನಾಳೆ ಮನೇಲಿ ಇರಲ್ಲ, ನೋಡು ಆ ತುಲಾಭಾರಕ್ಕೆ ಏನೇನ್ ಬೇಕೋ ಮುಂದೆ ನಿಂತು ನೀನೇನೆ ಎಲ್ಲಾ ಜವಾಬ್ದಾರಿನ ತಗೋಬೇಕು ಅಂದಾಗೆ ಅದನ್ನೆಲ್ಲ ಮಾಡ್ತಾ ಇರೋದು ಅಕ್ಕಿಯಲ್ಲೇ ತಾನೆ. ನೋಡು ಭಾಗ್ಯ ಒಬ್ಳೇನೆ ಮದ್ವೆಗೆ ತುಂಬಾನೇ ಕಷ್ಟ ಪಡ್ತಿದ್ದಾಳೆ, ಅವಳಿಗೆ ಯಾವ್ದೇ ಹೊರೆ ಆಗ್ಬಾರ್ದಮ್ಮ ಅಂತ ಕಾಮತ್ ಅವ್ರು ಹೇಳಿದ ತಕ್ಷಣ, ಹೂ ಅಣ್ಣ ಅಕ್ಕಿಯಲ್ಲೇ ಮಾಡ್ತಿರೋದು, ನೀನೇನನ್ನು ಕೂಡ ಯೋಚನೆ ಮಾಡ್ಬೇಡಣ್ಣ, ಯಾವ್ದಾದ್ರು ಲೋಕಲ್ ಅಕ್ಕಿನೂ ಕೂಡ ಹಾಕಿದ್ರು ಸಾಕು ಅಂತ ನಾನ್ ಭಾಗ್ಯನಿಗೆ ಹೇಳಿದೀನಣ್ಣ, ಇದನ್ನೆಲ್ಲ ನಾನೇ ಮುಂದೆ ನಿಂತು ಮಾಡ್ತೀನಣ್ಣ ಅಂತ. ಆಗ ಮೀನಾಕ್ಷಿ ಹೇಳಿದ ತಕ್ಷಣ, ಸರಿ ಆಯ್ತು ಅದೇನು ಅಂತ ನೋಡು ಅಂತ ಹೇಳ್ಕೊಂಡು ಕಾಮತ್ ಅವರು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಈ ಕಡೆ ಮೀನಾಕ್ಷಿ ಆಗ ಭಾಗ್ಯನ ನೋಡ್ಕೊಂಡು ಅದೇನೇನಿದೆ ಅಂತ ಭಾಗ್ಯನಿಗೆ ಕಷ್ಟ ಆಗದೆ ಇರೋ ತರ ಮಾಡ್ಬೇಕು ಅಲ್ವಾ ಕನಿಕಾ ಅಂತ ಕನಿಕನಿಗೆ ಹೇಳ್ಕೊಂಡು ಮೀನಾಕ್ಷಿ ಮತ್ತೆ ಕನಿಕಾ ಇಬ್ರು ಕೂಡ ಜೋರಾಗಿ ನಗಾಡ್ತಾ ಇರ್ತಾರೆ. क्या आप भी स्टॉक मार्केट में इन्वेस्ट करना चाहते हैं पर कंफ्यूज्ड है कि कौन सा ऐप चूज करें? डोंट वरी, ಕೂಡ ಜೋರಾಗಿ ನಗಾಡ್ತಾ ಇರ್ತಾರೆ. ಇನ್ನ ಒಂದ್ ಕಡೆ ತಾಂಡವ್ ಮಾತ್ರ ತುಂಬಾನೇ ಖುಷಿಯಾಗಿ ಮನೆಗ್ ಬರ್ತಾ ಇರ್ತಾನೆ. ಎಸ್, ನನ್ಗೆ ಇದು ಗೊತ್ತಿತ್ತು, ಇದು ಹೀಗೇನೆ ಆಗುತ್ತಂತ. ನಾನು ಒಂದಲ್ಲ ಒಂದಿನ ನನ್ ಪ್ರಾಜೆಕ್ಟ್ ಅನ್ನು ಅಕ್ಸೆಪ್ಟ್ ಯಾರಾದ್ರೂ ಮಾಡ್ತಾರಂತ ಗೊತ್ತಿತ್ತು, ನನ್ನ ಐಡಿಯಾ ವರ್ಕೌಟ್ ಆಗುತ್ತೆ ಅಂತಾನೆ ಗೊತ್ತಿತ್ತು. ನೋಡು, ನಾನು ಆ ಭಾಗ್ಯನ್ ಮುಂದೆ ನನ್ ಲೆವೆಲ್ ಏನು ಅಂತ ತೋರಿಸ್ಬೇಕು. ಅವಳು ನನ್ಗೆ ಕೆಲಸ ಕೊಟ್ಟು ಅವಮಾನ ಮಾಡಿದ್ಲಲ್ಲ, ಅವಳು ಮುಂದೆ ನಾನು ಮೀಸೆನ ತಿರ್ಕೊಂಡು ಓಡಾಡ್ಬೇಕು ಅಂತ ತಾಂಡವ್ ತುಂಬಾನೇ ಖುಷಿಯಾಗಿ ಮನೆ ಒಳಗಡೆ ಬಂದ್ಬಿಟ್ಟು ಹಾಗೆ ಬ್ಯಾಗನ್ನೆಲ್ಲ ತೆಗೆದು ಬಿಸಾಡ್ಬಿಟ್ಟು ಸೋಫಾ ಮೇಲೆ ಬಂದ್ಬಿಟ್ಟು ಕೂತ್ಕೊಂಡು ಶ್ರೇಷ್ಠ ಶ್ರೇಷ್ಠ ಅಂತ ಕರೆದ ತಕ್ಷಣ ಆಗ ಶ್ರೇಷ್ಠನು ಕೂಡ ತುಂಬಾನೇ ಖುಷಿಗೆ ಹಾ ತಾಂಡವ್ ಬಂದೆ ಅಂತ ಹೇಳ್ಕೊಂಡು ಕೆಳಗಡೆ ಓಡ್ ಬಂದ್ಬಿಡ್ತಾಳೆ. ಆಗ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರಿಗೂ ಕೂಡ ಒಟ್ಟೊಟ್ಟಿಗೆ, ತಾಂಡವ್ ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಇಬ್ರು ಒಟ್ಟಿಗೆನೆ ಹೇಳ್ಬಿಡ್ತಾರೆ. ಆಗ ನಾನ್ ಫಸ್ಟ್ ಹೇಳ್ತೀನಿ ಅಂತ ಇಬ್ರು ಕೂಡ ಹೇಳ್ಬಿಡ್ತಾರೆ. ಆಗ ಶ್ರೇಷ್ಠ ಮಾತ್ರ ತಾಂಡವ್ನ ಬಾಯಿನ ಮುಚ್ಚಿಬಿಟ್ಟು ಲೇಡೀಸ್ ಫಸ್ಟ್, ಹಾಗಾಗಿ ನಾನೇ ಫಸ್ಟ್ ಹೇಳ್ತೀನಿ ಅಂತ. ಆಗ ಶ್ರೇಷ್ಠ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಹೇಳು ಅಂತ ಕೈ ಸನ್ನೆ ಮಾಡ್ಬಿಡ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ತಾಂಡವ್ ನಿನ್ಗೊಂದು ಗುಡ್ ನ್ಯೂಸ್ ಇದೆ ಕಣೋ, ನಾನು ನಿನ್ಗೋಸ್ಕರ ಒಂದು ಕೆಲ್ಸನ ಹುಡುಕಿದೀನಿ, ಅದು ದೊಡ್ಡ ಕಂಪನಿಯಲ್ಲಿ MD ಪೋಸ್ಟ್, ಕೈ ತುಂಬಾ ಬೇರೆ ಸ್ಯಾಲ್ರಿ, ಅದು ನಾನೇ ಹುಡುಕಿರೋದಲ್ಲ, ನಾನು ಬಡ್ಡಿ ಶೌರ್ಯನ್ ಹೆಲ್ಪ್ ತಗೊಂಡು ಅವನು ಕೆಲ್ಸನ ಹುಡುಕಿರೋದು, ಅದು ಅಲ್ಲದೆ ಅವ್ನ ಫ್ರೆಂಡ್ ಇದೆ ಕಂಪನಿ ಅಂತೆ, ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನೇ ಕೊಟ್ಬಿಟ್ಟಿದ್ದಾರೆ, ನೀನು ಆದಷ್ಟು ಬೇಗ ನಾಳೆನೆ ಜಾಯ್ನ್ ಆಗ್ಬಹುದು ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಈ ಕಡೆ ತಾಂಡವ್ಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು, ಅಲ್ಲ ಶ್ರೇಷ್ಠ, ನೀನ್ ನನ್ನನ್ನ ಏನಂತ ಅನ್ಕೊಂಡ್ಬಿಟ್ಟಿದ್ಯಾ, ಯೂಸ್ಲೆಸ್ ಫೆಲೋ, ಇವನ ಹತ್ರ ಏನನ್ನು ಕೂಡ ಆಗಲ್ಲ ಅಂತ ಅನ್ಕೊಂಡಿದ್ಯಾ, ಅಲ್ಲ ನಾನು ಲೂಸರ್ ಅಂತ ಹಣೆ ಮೇಲೆ ಬೋರ್ಡ್ ಏನಾದ್ರು ಹಾಕೊಂಡಿದೀನ, ಅಥವಾ ನನ್ ಜಾತಕನ ಯಾರಾದ್ರೂ ಗುರುಜಿ ಹತ್ರ ತೋರಿಸ್ಬಿಟ್ಟು ಭವಿಷ್ಯ ಕೇಳಿದ್ಯಾ ಹೇಗೆ, ಇವನು ಯೂಸ್ಲೆಸ್ ಫೆಲೋ, ಇವನ ಹತ್ರ ಏನನ್ನು ಕೂಡ ಸಾಧನೆ ಮಾಡಕ್ ಆಗಲ್ಲ, ಹಾಗಾಗಿ ಇವನ್ ಜೀವನನ ಉದ್ಧಾರ ನಾನೇನೆ ಮಾಡ್ಬೇಕು ಅಂತ ನೀನು ಫಿಕ್ಸ್ ಆಗ್ಬಿಟ್ಟಿದ್ಯಾ ಹೇಗೆ ಅಂತ. ಆಗ ತಾಂಡವ್ ಚೆನ್ನಾಗಿ ಶ್ರೇಷ್ಠನಿಗೆ ಬೈತಾ ಇರ್ಬೇಕಾದ್ರೆ, ಅದು ಹಾಗಲ್ಲ ಕಣೋ ತಾಂಡವ್, ಆವತ್ತೇನೋ ನಿಂದ ಐಡಿಯಾ ಎಲ್ಲ ಫ್ಲಾಪ್ ಆಯ್ತಲ್ವಾ, ಅವರು ಅಕ್ಸೆಪ್ಟ್ ಮಾಡಿಲ್ಲಲ್ವಾ, ಹಾಗಾಗಿ ಅಂತ. ಆಗ ಶ್ರೇಷ್ಠ ಹೇಳಕ್ ಬರ್ತಾಳೆ, ಜಸ್ಟ್ ಸ್ಟಾಪ್ ಶ್ರೇಷ್ಠ, ನೋಡು ಅವನು ಒಬ್ಬ ಬೇಡ ಅಂತ ಮಾತ್ರಕ್ಕೆ ಎಲ್ಲರನ್ನು ಕೂಡ ಹಾಗಂತ ಹೇಳ್ತಾರಂತ ನೀನ್ ಹೆಂಗ್ ಅನ್ಕೊಂಡೆ, ನೋಡು ಅವ್ನ್ ಒಪ್ಪಿಲ್ಲ ಅಂತಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು, ಅವನೊಬ್ನೇನ ಪ್ರಪಂಚದಲ್ಲಿ ಬಿಸ್ನೆಸ್ ಮಾಡಕ್ ಇರೋದು. ನೋಡು ಆದಿ ಅನ್ನೋರು ನನ್ನ ಈ ಪ್ರಾಜೆಕ್ಟ್ ಅನ್ನ ಡೀಟೇಲ್ ಅನ್ನ ಎಲ್ಲದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ, ಅವರು ಎಷ್ಟು ನನ್ನನ್ನ ಕೊಂಡಾಡಿದ್ರು ಹೊಗಳಿದ್ರು ಗೊತ್ತಾ, ವಾಟ್ ಎ ಕ್ರಿಯೇಟಿವಿಟಿ, ಜೀನಿಯಸ್ ಅಂತ ಹೇಳ್ಕೊಂಡು ಎಲ್ಲರ ಮುಂದೆ ನನ್ನ ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡಿ ಹಾಗೆ ಅದಕ್ಕೆ ಬಂಡವಾಳ ಹಾಕೋಕು ಕೂಡ ರೆಡಿ ಆಗಿದ್ದಾರೆ. ಅಲ್ಲ, ನಿಂಗೆ ಹೆಂಡತಿಯಾಗಿ ಬಿಟ್ಟು ನೀನೇನೆ ನನ್ ಮೇಲೆ ನಿನ್ಗೆ ಭರವಸೆನೇ ಇರ್ಲಿಲ್ಲಲ್ಲ, ಇವನೇನೋ ಇವತ್ತೂ ಕೂಡ ಲಾಸ್ಟ್ ಟೈಮ್ ತರನೇ ಸೋತೋಗ್ಬಿಡ್ತಾನೆ, ಮುಖನ ಹಾಗೆ ಬಿಳಿಸ್ಕೊಂಡು ಇಳಿ ಬಿಡ್ಕೊಂಡು ಮನೆಗ್ ಬಂದ್ಬಿಡ್ತಾನೆ, ನಾನು ಆ ಶೌರ್ಯನ್ ಹೆಲ್ಪ್ ತಗೊಂಡು ಇವನಿಗೆ ಕೆಲಸ ಕೊಟ್ಬಿಟ್ಟು ಅವನ್ ಮುಂದೆ ಗ್ರೇಟ್ ಆಗೋಣ ಅಂತ ನೀನು ಈ ತರ ಪ್ಲಾನ್ ಮಾಡ್ಕೊಂಡಿದ್ಯಾ, ನಿನ್ಗೆ ನಾಚಿಕೆ ಆಗ್ಬೇಕು, ನನ್ ಹೆಂಡತಿಯಾಗಿ ನನ್ ಜೊತೆಗೇನೆ ಸಪೋರ್ಟಿಗೆ ನಿಂತ್ಕೊಳ್ಳೋದ್ ಬಿಟ್ಬಿಟ್ಟು ಅದ್ಯಾವನದ ಹೆಲ್ಪ್ ತಗೊಂಡು ನನ್ಗೇನೆ ಕೆಲಸ ಕೊಟ್ಬಿಟ್ಟು ಗ್ರೇಟ್ ಅಂತ ಅನ್ಸ್ಕೊಳಕ್ ಬಂದಿದ್ಯಲ್ಲ, ಓಹೋ ಬೆಳಿಗ್ಗೆ ಹಾಗೆ ಹಲ್ಕಿಸ್ಕೊಂಡು ಕಂಗ್ರಾಚುಲೇಷನ್ ಒಳ್ಳೇದಾಗ್ಲಿ ಅಂತ ಮತ್ತೆ ಹೇಳ್ಬಿಟ್ಟು ಕಳಿಸ್ದೆ ಅಂದ್ರೆ ಇದೆಲ್ಲ ಡ್ರಾಮಾನ ಅಂತ. ಹಾಗೆ ಶ್ರೇಷ್ಠನಿಗೆ ಚೆನ್ನಾಗಿನೇ ತಾಂಡವ್ ಬೈತಾ ಇರ್ಬೇಕಾದ್ರೆ, ಬಾಸ್ ಸ್ಟಾಪ್ ಇಟ್ ಅಂತ ಹೇಳ್ಕೊಂಡು ಅಲ್ಲಿಗೆ ಶೌರ್ಯ ಬರ್ತಾನೆ. ಬಾಸ್, ಶ್ರೇಷ್ಠಗೆ ನಿಮ್ಮೇಲೆ ಪ್ರೀತಿ ಇರೋದಕ್ಕೋಸ್ಕರನೇ ಅವಳು ಈ ತರ ಎಲ್ಲ ಹೆಲ್ಪ್ ಮಾಡಕ್ಕೆ ಒಪ್ಕೊಂಡಿರೋದು ಅಂತ. ಆಗ ಶೌರ್ಯ ಹೇಳ್ತಿರ್ಬೇಕಾದ್ರೆ, ಅದನ್ನೆಲ್ಲ ಹೇಳಕ್ಕೆ ನೀನ್ ಯಾರೋ, ನೋಡು ಇಲ್ಲಿ ನಮ್ಮನೆಗೆನೆ ನಿಂತ್ಕೊಂಡು ಈ ತರ ಎಲ್ಲ ನಮ್ಮ ಮಧ್ಯೆನೆ ಬಂದ್ಕೊಂಡು ಬೊಗಳ್ತಾ ಇದೆಯಲ್ಲ, ನಿನ್ಗೆ ಯಾರೋ ರೈಟ್ಸ್ ಕೊಟ್ಟಿರೋದು, ನಾನೇನಾದ್ರೂ ತಾಂಬಲ ಕೊಟ್ಟು ನಿನ್ನ ಮನೆಗ್ ಬಾ ಅಂತ ಕರ್ದಿದ್ದೀನ ಅಂತ. ಆಗ ತಾಂಡವ್ ಹೋಗ್ಬಿಟ್ಟು ಶೌರ್ಯನ ಕಾಲರ್ ಪಟ್ಟಿ ಹಿಡ್ಕೊಂಡ್ ಬಿಡ್ತಾನೆ, ಬಾಸ್ ನೀವು ತಪ್ಪು ಮಾಡ್ತಿದ್ರ ಬಾಸ್ ಅಂತ. ಆಗ ಶೌರ್ಯ ಹೇಳ್ತಿರ್ಬೇಕಾದ್ರೆ, ತಪ್ಪು ಮಾಡಿರೋದು ನಾನಲ್ಲ ಕಣಲೆ, ನೀನ್ ತಪ್ಪು ಮಾಡ್ತಿರೋದು, ನಾನೇನಾದ್ರೂ ನಮ್ಮನೆಗೆ ಬಂದ್ಬಿಟ್ಟು ನಮ್ಗೆ
ಹೆಲ್ಪ್ ಮಾಡು ಅಂತ ನಾನೇನಾದ್ರೂ ಕರ್ದಿದ್ದೀನ? ನೀನ್ ತಾನೇನೆ ಬಂದಿರೋದು ಕಬಾಬ್ ಮೇ ಹಡ್ಡಿ ಹೇ ಅಂತ ಅಂದಂಗೆನೆ. ನೋಡು, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದದಿದ್ರೆ ಇನ್ನು ಯಾವತ್ತೂ ಕೂಡ ಈ ಕಡೆ ನೀನು ತಲೆ ಕೂಡ ಹಾಕ್ಬಾರ್ದು ಅಂತ ಆಗ ಶೌರ್ಯ ನಿನ್ನೆ ತಾಂಡವ್ ಹೇಳ್ಬಿಟ್ಟು, ಇನ್ನು ಮುಖ ಏನ್ ನೋಡ್ತಾ ನಿಂತ್ಕೊಂಡಿದ್ಯಾ, ಇಲ್ಲಿ ಕಳ್ಸ್ಕೊಳಲೇ ಅಂತ ಆಗ ಶೌರ್ಯಗೆ ತಾಂಡವ್ ಬೈದ್ ಬಿಡ್ತಾನೆ. ಆಗ ಶೌರ್ಯಗಂತೂ ತುಂಬಾನೇ ಬೇಜಾರ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಶ್ರೇಷ್ಠಗ್ ಮಾತ್ರ ತುಂಬಾನೇ ಕೋಪ ಬಂದ್ಬಿಟ್ಟು, ನೋಡ್ ತಾಂಡವ್, ನೀನ್ ತುಂಬಾನೇ ಚೀಪ್ ಆಗಿನೇ ನಡ್ಕೊಂತಿದ್ಯಾ ಅಂತ ಆಗ ಶ್ರೇಷ್ಠ ಬೈತಿರ್ಬೇಕಾದ್ರೆ, ಚೀಪ್ ಆಗಿ ನಡ್ಕೊಂತ ಇರೋದು ನಾನಲ್ಲ, ನಿನ್ ಫ್ರೆಂಡ್ ಜೊತೆಗೇನೆ ನೀನ್ ಸೇರ್ಕೊಂಡು ಚೀಪ್ ಆಗಿ ನಡ್ಕೊಂತ ಇರೋದು. ಅಲ್ಲ, ನಾನೇನಾದ್ರೂ ಕರ್ದಿದ್ದೀನ ನಿನ್ ಫ್ರೆಂಡ್ ನ ಇಲ್ಲಿಗೆ ಬಂದ್ಬಿಟ್ಟು ನನ್ಗೇನೆ ಹೆಲ್ಪ್ ಮಾಡುವಂತ? ಅವನ್ ಯಾಕೆ ಇಲ್ಲಿಗೆ ಬಂದ್ಬಿಟ್ಟು ಹೆಲ್ಪ್ ಮಾಡ್ಬೇಕು? ಓಹೋ, ಇವಾಗ ನನ್ಗೆ ಅರ್ಥ ಆಯ್ತು. ಎಷ್ಟಾದ್ರೂ ಅವನು ನಿನ್ ಕಾಲೇಜ್ ಲೈಫ್ ಅಲ್ಲಿ ಕ್ರಶ್ ಅಲ್ವಾ, ಇವಾಗ ಅದೇ ಅಡ್ವಾಂಟೇಜ್ ಅನ್ನ ಆಗಿ ತಗೊಂಡ್ಬಿಟ್ಟು ಮತ್ತೆ ನಿನ್ನಷ್ಟಿಗೆ ಇನ್ನಷ್ಟು ಹತ್ರ ಆಗೋಣ ಅಂತ ಅನ್ಕೊಂಡು ಮತ್ತೆ ಹೆಲ್ಪ್ ಮಾಡೋಣ ಅನ್ನೋ ನೆಪದ ಇಟ್ಕೊಂಡು ಇಲ್ಲಿಗೆ ಬಂದಿರ್ಬೇಕು ಅಂತ ಆಗ ತಾಂಡವ್ ಹೇಳಿದ ತಕ್ಷಣ, ತಾಂಡವ್ ಜಸ್ಟ್ ಸ್ಟಾಪ್ ಇಟ್ ತಾಂಡವ್, ಈ ತರ ಚೀಪ್ ಆಗಿ ನಡ್ಕೊಂತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಆಗ ಶ್ರೇಷ್ಠ ಬೈದಿದ ತಕ್ಷಣ, ಚೀಪ್ ಆಗಿ ನಡ್ಕೊಂತ ಇರೋದು ನಾನಲ್ಲ, ನೀನು ಮತ್ತೆ ನಿನ್ ಫ್ರೆಂಡ್. ನೋಡು, ಇನ್ನ ಒಂದ್ಸರಿ ಏನಾದ್ರೂ ರಿಪೀಟ್ ಆದ್ರೆ ನಾನು ಮನುಷ್ಯನೇ ಆಗಿರಲ್ಲ ಅಂತ ಹೇಳ್ಬಿಟ್ಟು ತಾಂಡವ್ ಬ್ಯಾಗ್ ಎತ್ಕೊಂಡು ಮತ್ತೆ ರೂಮ್ಗಂತ ಮೇಲ್ಗಡೆ ಬರ್ತಾ ಇರ್ಬೇಕಾದ್ರೆ ಆಗ ಅವನಿಗೊಂದು ಕಾಲ್ ಬಂದ್ಬಿಡುತ್ತೆ. ಆದಿ ಫೋನ್ ಮಾಡಿರ್ತಾನೆ. ಈ ಕಡೆ ತಾಂಡವ್ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು, ಹಾ ಹೇಳಿ ಸರ್ ಅಂತ ಹೇಳ್ಬಿಡ್ತಾನೆ. ನೋಡಿ ಮಿಸ್ಟರ್ ತಾಂಡವ್, ನಾವು ನಿಮ್ ಫೈಲ್ಸ್ ಎಲ್ಲದನ್ನು ಕೂಡ ಸ್ಟಡಿ ಮಾಡಿದೆ, ತುಂಬಾನೇ ಇಂಪ್ರೆಸಿವ್ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಫರ್ದರ್ ಡೀಟೇಲ್ ಅನ್ನೆಲ್ಲ ನಾವು ನಾಳೆ ಮೀಟ್ ಮಾಡಿ ಡಿಸ್ಕಸ್ ಮಾಡೋಣ ಅಂತ ಆದಿ ಕೇಳಿದ ತಕ್ಷಣ, ಶೋರ್ ಸರ್, ನಾಳೆನೆ ನಾವು ಮೀಟ್ ಮಾಡ್ಬಿಟ್ಟು ಫರ್ದರ್ ಏನೇನಿದೆಯೋ ಅದ್ರ ಬಗ್ಗೆ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡೋಣ ಅಂತ ತಾಂಡವ್ನ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡಿ ತುಂಬಾನೇ ಖುಷಿ ಆಗ್ತಾನೆ. ಇನ್ನ ಒಂದ್ ಕಡೆ ಕಾಮತ್ ಅವ್ರ ಮನೆಯಲ್ಲಿ ಎಲ್ರು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಆದಿನೂ ಕೂಡ ಬಂದು ಕೂತ್ಕೊಂಡ್ ಬಿಡ್ತಾನೆ. ಎಲ್ಲಿ ಅಪ್ಪನೇ ಕಾಣಿಸ್ತಿಲ್ವಲ್ಲ, ಅಪ್ಪ ಯಾಕೆ ಬಂದಿಲ್ಲ ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ, ಅಪ್ಪ ನಾಳೆ ಮನೇಲಿ ಇರೋಲ್ವಂತೆ, ಹಾಗಾಗಿ ಬೇಗನೆ ಊಟ ಮಾಡ್ಬಿಟ್ಟು ಟ್ಯಾಬ್ಲೆಟ್ ಬೇರೆ ತಗೋಬೇಕಲ್ವಾ, ಹಾಗಾಗಿ ಊಟ ಮಾಡಿ ಮಲ್ಕೊಂಡಾಯ್ತು ಅಂತ ಆಗ ಮಹಿತಾ ಹೇಳಿದ ತಕ್ಷಣ, ಹೌದಾ, ಸರಿ, ಹಾಗಾದ್ರೆ ಕಿಶನ್ ಎಲ್ಲಿ ಬರ್ತಾ ಇಲ್ವಲ್ಲ ಅಂತ ಆಗ ಕಿಶನ್ ಅನ್ನ ಕೇಳ್ಬಿಡ್ತಾರೆ. ಆಗ ಅವನೇನು ಹಸುವಿಲ್ಲ, ಊಟ ಬೇಡು ಅಂತ ರೂಮ್ ಅಲ್ಲಿ ಇದಾನೆ ಅಂತ ಆಗ ಕನ್ನಿಕಾ ಕೇಳಿದ ತಕ್ಷಣ, ಹೌದಾ ಅಂತ ಆಗ ಆದಿ ಹೇಳ್ತಾರೆ. ಅದು ಅಲ್ಲದೆ ಅವನು ಬೆಳಿಗ್ಗೆಯಿಂದ ಏನನ್ನು ಕೂಡ ತಿಂದಿಲ್ಲ ಅಂತ ಮಹಿತಾ ಹೇಳಿದ ತಕ್ಷಣ, ಒಂದ್ ನಿಮಿಷ ನೀವೆಲ್ಲ ಊಟ ಮಾಡ್ತೀರಿ, ನಾನ್ ಬಂದೆ ಅಂತ ಹೇಳ್ಕೊಂಡು ಕಿಶನ್ ಅನ್ನ ಕರಿಯಕಂತ ಬರ್ತಾರೆ. ಇನ್ನ ಒಂದ್ ಕಡೆ ಕಿಶನ್ ಮಾತ್ರ ರೂಮಿಗೆ ಬಂದ್ಕೊಂಡು ಹಾಗೆ ರೂಮ್ ಅಲ್ಲಿ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ವೇಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಆಗ ಅವನು ಹಾಕೊಂಡಿರೋ ಜಾಕೆಟ್ ಹಾಗೆ ಮದ್ವೆ ರಿಂಗು ಬ್ರಾಸ್ಲೆಟ್ ಎಲ್ಲದನ್ನು ತೆಗೆದು ಮತ್ತೆ ಇನ್ನ ಒಂದ್ಸರಿ ಚೆಕ್ ಮಾಡ್ತಾ ಇರ್ತಾನೆ. ಆಗ 72 ಅಂತ ತೋರಿಸ್ತಾ ಇರುತ್ತೆ, 62 ಅಂತ ತೋರಿಸ್ತಾನೆ ಇರುತ್ತೆ. ಆಗ ನಾನು ಇಮಿಡಿಯೇಟ್ ಆಗಿ ಬೇಗ ಹೇಗೆ ವೇಟ್ ಅನ್ನ ಲಾಸ್ ಮಾಡೋದು ಅಂತ ನಾನು ಸರ್ಚ್ ಮಾಡ್ಬಿಟ್ಟು ಆ ರೂಲ್ಸ್ ನಾನು ಫಾಲೋ ಮಾಡ್ಬೇಕು ಅಂತ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಆದಿ ಬಂದ್ಬಿಡ್ತಾನೆ. ಏನಪ್ಪ ಕಿಶನ್, ನೀನು ಊಟ ಮಾಡಕ್ಕೆ ಬಂದಿಲ್ವಲ್ಲ, ಯಾಕೆ, ಏನ್ ಮಾಡ್ತಿದ್ಯಾ ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅಣ್ಣ, ಹೀಗೆ ಏನೋ ಮಾಡ್ತಾ ಇದ್ದೀನಿ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ, ಬಾ ಮತ್ತೆ ಊಟ ಮಾಡೋಣ, ನೀನು ಏನನ್ನು ಬೆಳಿಗ್ಗೆಯಿಂದ ತಿಂದಿಲ್ವಂತೆ, ಯಾಕೆ ಅಂತ ಆಗ ಆದಿ ಕೇಳಿದ ತಕ್ಷಣ, ಇಲ್ಲಣ್ಣ, ನಾನು ಊಟ ಹೆಂಗ್ ಮಾಡ್ತೀನಿ, ಊಟದಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂತ ನಿನ್ಗೇನೆ ಗೊತ್ತಲ್ಲಣ್ಣ, ಹಸು ನನ್ನ ಹತ್ರ ತಡಿಯಕ್ ಆಗಲ್ಲ ಅಂತ ನಾನು ಜಿಮ್ಮಿಂದ ಬರ್ಬೇಕಾದ್ರೆ ತಿನ್ಕೊಂಡ್ ಬಂದೆ ಅಣ್ಣ, ಹಾಗಾಗಿ ನನ್ಗೆ ಈಗ ಊಟ ಬೇಡ ಅಂತ ಹೇಳಿದ ತಕ್ಷಣ, ಹೌದಾ, ಸರಿ, ಹಾಗಾದ್ರೆ ನೋಡು, ನೀನ್ ಒಂದ್ ವೇಳೆ ಮದುವೆ ವಿಷಯಕ್ಕೆ ಏನಾದ್ರೂ ಈ ತರ ಮನೆಯವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಿದ್ರೆ ಮದ್ವೆ ವಿಷಯದಲ್ಲಿ ನಾನು ಎಷ್ಟು ಸ್ಟ್ರಿಕ್ಟ್ ಆಗಿ ಡಿಸಿಷನ್ ನ ತಗೊಂಡಿದ್ದೀನಿ ಅಂತ ನಿನ್ಗೇನೆ ಗೊತ್ತಲ್ವಾ, ಹಾಗಾಗಿ ಸರಿ ಆಯ್ತು ಅಂತ ಹೇಳ್ಕೊಂಡು ಅಲ್ಲಿಂದ ಆದಿ ಹೊರಟೋಗ್ತಾರೆ. ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ಮನೆಯಲ್ಲಿ ಹಾಗೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಸರ್, ಅಷ್ಟೇ ಸರ್, ನನ್ಗೆ ಬೇಕಾಗಿರೋದು, ನೀವು ನಾಳೆನೆ ಕೊಟ್ರೆ ನಾನು ನಾಳೆನೆ ಬಂದು ತಗೊಂಡ್ ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಹೌದಾ ಸರ್, ಸರಿ, ಹಾಗಾದ್ರೆ ನಾನು ನಾಳೆನೆ ಬಂದು ತಗೊಂಡ್ ಹೋಗ್ತೀನಿ, ಅಂದಾಗಿ ಮದ್ವೆ ಮುಗ್ದು 1 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ ಅಂತ ಭಾಗ್ಯ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಪೂಜೆನೂ ಕೂಡ ಅಲ್ಲಿಗೆ ಬಂದ್ಬಿಡ್ತಾಳೆ. ಅಕ್ಕ, ಯಾರ ಹತ್ರಕ್ಕ ಫೋನ್ ಅಲ್ಲಿ ಮಾತಾಡ್ತಾ ಇರೋದು? ದುಡ್ಡಿನ ವಿಷಯಕ್ಕ ನೀನು ನಾಳೆನೆ ಬಂದು ತಗೊಂಡ್ ಹೋಗ್ತೀನಿ ಅಂತ ಹೇಳಿರೋದು. ಸಾರಿ ಅಕ್ಕ, ನಾನು ನನ್ ಮದುವೆ ವಿಷಯದಲ್ಲಿ ನಿನ್ಗೆ ತುಂಬಾನೇ ಕಷ್ಟ ಕೊಡ್ತಿದ್ದೀನಿ, ನಿನ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಆಗ ಪೂಜೆ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ದಡ್ಡಿ, ಕಷ್ಟ ಏನೂ ಇಲ್ಲ ನೋಡು, ಎಲ್ಲದಕ್ಕೂ ನಾನು ಹೊಂದಿಸಿ ಆಗಿದೆ, ನೀನ್ ಇದ್ರ ಬಗ್ಗೆ ಏನನ್ನು ಕೂಡ ಯೋಚನೆ ಮಾಡ್ಬೇಡ ಅಂತ ಭಾಗ್ಯ ಪೂಜನ್ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಕಿಶನ್ ಕೂಡ ಕಾಲ್ ಮಾಡ್ಬಿಡ್ತಾರೆ. ನೋಡಿ, ನಿನ್ ಸಾಹೇಬ್ರು ನನ್ಗೆ ಕಾಲ್ ಮಾಡ್ಬಿಟ್ಟಿದ್ದಾರೆ, ಏನಾದ್ರೂ ಜಗಳ ಮಾಡ್ಕೊಂಡ್ರ ಹೇಗೆ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಇಲ್ಲಕ್ಕ, ಹಾಗೇನಿಲ್ಲ ಅಂತ ಆಗ ಪೂಜಾ ಹೇಳ್ತಾಳೆ. ಆಗ
ಫೋನ್ ಅನ್ನ ರಿಸೀವ್ ಮಾಡ್ಬಿಟ್ಟು ಹೇಳಿ ಸಾಹೇಬ್ರೆ ಅಂತ ಆಗ ಭಾಗ್ಯ ಹೇಳಿದ ತಕ್ಷಣ ಅದು ನಮ್ಮನೆಯಲ್ಲಿ ಪೂಜೆ ಹರಕೆ ಅಂತ ಏನೇನೋ ಬೇರೆ ಇವಾಗ ಇಟ್ಕೊಂಡ್ ಬಿಟ್ಟಿದ್ದಾರೆ, ಇದರಿಂದ ನಿಮ್ಗೆ ತುಂಬಾನೇ ಖರ್ಚು ಬರ್ತಾ ಇದೆ, ಇದಕ್ಕೆ ನೀವು ದುಡ್ಡನ್ನೆಲ್ಲ ಹೇಗೆ ಹೊಂದಿಸಿದ್ದೀರಾ, ನನ್ನಿಂದ ಏನಾದ್ರೂ ಸಹಾಯ ಮಾಡ್ಬೇಕಾ ಅಂತ ಆಗ ಕಿಶನ್ ಕೇಳಿದ ತಕ್ಷಣ ಅಯ್ಯೋ ಕಿಶನ್ ಆತರಲ್ಲಿ ಏನೂ ಇಲ್ಲ, ನೀವ್ ಇದ್ರ ಬಗ್ಗೆ ಏನನ್ನು ಕೂಡ ಯೋಚನೆ ಮಾಡ್ಬೇಡಿ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ಬಿಟ್ಟಾಗಿದೆ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಅಂದಾಗೆ ನಿಮ್ದು ಊಟ ಆಯ್ತಾ ಅಂತ ಆಗ ಕಿಶನ್ ಕೇಳ್ತಾನೆ. ಹ್ಞೂ ಆಯ್ತು, ನಿಮ್ದು ಆಯ್ತಾ ಅಂತ ಆಗ ಭಾಗ್ಯ ಕೇಳಿದ ತಕ್ಷಣ ಹ್ಞೂ ಆಯ್ತಾಯ್ತು, ನಾಳೆ ಸಿಗ್ತೀನಿ, ನಾಳೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕಿಶನ್ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಆಗ ಅಕ್ಕ ಏನಂತೆ ಅಂತ ಪೂಜೆ ಕೇಳಿದ ತಕ್ಷಣ ಏನಿಲ್ಲ, ಏನಾದ್ರೂ ಸಹಾಯ ಆಗ್ಬೇಕಾ ಅಂತ ನನ್ನ ಹತ್ರ ಕೇಳಿದ್ರು, ನಾನು ಏನು ಇಲ್ಲ ಅಂತ ಹೇಳಿದ ತಕ್ಷಣ ಫೋನ್ ಅನ್ನ ಕಟ್ ಮಾಡಿದ್ರು ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.